ನಮಸ್ಕಾರ ವೀಕ್ಷಕರೇ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಒಂದು ಗಾದೆ ಮಾತಿದೆ. ಅದು ನಮ್ಮ ಆರೋಗ್ಯದ ವಿಷಯದಲ್ಲೂ ನಿಜ ಅನ್ಬೋದು. ಯಾಕಂದರೆ ನಾವು ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೋ ಅದು ಹಾಳಾಗಲಿಕ್ಕೆ ಅಷ್ಟೇ ಕಡಿಮೆ ಸಮಯ ಸಾಕು. ಕೆಟ್ಟ ಮೇಲೆ ಚಿಂತೆ ಪಡೋದ್ರ ಬದಲು ಆರೋಗ್ಯ ಕೆಡದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಜಾಣತನ. ಹಾಗಾದರೆ ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡೆಯೋದು? ಚಿಂತೆ ಬೇಡ, ಅದಕ್ಕೋಸ್ಕರನೇ ಇದೆ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ ಅವರೇ, ಈ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋವಂಥ ಸ್ತನಗಳ ನೋವು ಹೇಗೆ ಬರುತ್ತೆ, ಹಾಗೆ ಈ ನೋವಿನ ನಿವಾರಣೆಗೆ ಏನು ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಮುಖ್ಯವಾಗಿ ಈ ಸ್ತನಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು ಯಾರಿಗೆ ಅಂತೇಳಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಪ್ರೆಗ್ನೆಂಟ್ ವುಮನ್ಸ್ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ಬಾಣಂತಿಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು 40ರಿಂದ 45 ವಯಸ್ಸಿನಲ್ಲಿ ಕೂಡ ಈ ಒಂದು ತೊಂದರೆ ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಇದು ಗಂಡು ಮಕ್ಕಳಲ್ಲಿ ಕೂಡ ಕೆಲವೊಂದು ಸಾರಿ ನೋವು ಬರುತ್ತೆ. ಆಮೇಲೆ ಎದೆಯ ಸ್ತನದ ಭಾಗದಲ್ಲಿ ಎಲ್ಲಾದರೂ ನಿಮಗೆ ಗಂಟುಗಳು ಕಂಡು ಬಂದಾಗ ನೀವು ಆದಷ್ಟು ಬೇಗ ವೈದ್ಯರನ್ನು ಕಂಡುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಇದು ಮುಂದೆ ಕ್ಯಾನ್ಸರ್ಗೆ ಕೂಡ ಒಂದು ಮಾರಕವಾದಂಥ ರೋಗಕ್ಕೆ ಇರಬಹುದು ಅಂಥೇಳಿ ನಾವು ಹೇಳ್ತೀವಿ. ಯಾಕಂತಂದರೆ ಯಾವುದೇ ರೀತಿ ಅನ್ವಾಂಟೆಡ್ ಗಂಟುಗಳು ಎದೆಯಲ್ಲಿ ಕಂಡು ಬಂದಾಗ ಇದು ಮುಖ್ಯವಾಗಿ ವೈದ್ಯರ ಹತ್ರ ನಾವು ಚೆಕಪ್ ಮಾಡಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಈ ಹೆಣ್ಣು ಮಕ್ಕಳಲ್ಲಿ ಕಂಡು ಬಂದಾಗ, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ಅದಲ್ಲದೆ ಈ ಒಂದು ಬಾಣಂತಿಯರಲ್ಲಿ ಕಂಡು ಬಂದಾಗ ಇದು ಸ್ತನದ ಕ್ಯಾನ್ಸರ್ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಕೆಲವು ಹೆಣ್ಣು ಮಕ್ಕಳು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇವರಿಗೆ ಈ ನೋವು ಕಂಡಾಗ, ಈ ನೋವು ಬಂದಾಗ ಇವರಲ್ಲಿ ಏನಾಗುತ್ತೆ ಅಂತಂದರೆ ಪ್ರೆಗ್ನೆಂಟ್ ಇರುವಾಗಲೇ ಅವರ ಎದೆಯಲ್ಲಿ ಒಂದು ಸ್ವಲ್ಪ ಒಂದು ಪೇನ್ ಯಾಕೆ ಬರುತ್ತೆ ಅಂದರೆ ಮಸಲ್ಸ್ಗಳಲ್ಲಿ ಕೆಲವೊಂದು ಸಡಿಲಗೊಂಡಾಗ, ಆಮೇಲೆ ಮಸಲ್ಸ್ಗಳು ಸಡಲ್ಗೊಂಡು ನರಗಳು ಒಂದು ಗಟ್ಟಿಯಾಗಿ ಕೂತ್ಕೊಂಡಾಗ ಈ ಒಂದು ಪೇನ್ ಬರುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಈ ಗರ್ಭಿಣಿ ಸ್ತ್ರೀಯರು, ಈ ಬಾಣಂತಿಯರಲ್ಲಿ ಈ ಒಂದು ನೋವು ಕಂಡು ಬರೋದು ಯಾಕೆ ಅಂತಂದರೆ ಹೆಚ್ಚು ಮಕ್ಕಳಿಗೆ 2 ತಿಂಗಳ ಹಾಲು ಕುಡಿಸೋದು, 4 ತಿಂಗಳ ಎದೆ ಹಾಲನ್ನು ಕುಡಿಸೋದು, ಈ ಥರ ಮಾಡಿದಾಗ ಈ ಒಂದು ಹಾಲು ಅಲ್ಲೇ ರಿಟೆನ್ಷನ್ ಆಗೋದ್ರಿಂದ, ಅಲ್ಲೇ ಇರೋದ್ರಿಂದ ಈ ಒಂದು ಪೇನು ಮುಖ್ಯವಾಗಿ ಕಂಡು ಬರುತ್ತೆ. ಮತ್ತು ಅದಕ್ಕಾಗಿಯೇ ನಾವು ಹೇಳ್ತೀವಿ, ಆದಷ್ಟು ಮಕ್ಕಳಿಗೆ ನೀವು 1.5 ವರ್ಷಗಳ ಕಾಲ ಎದೆ ಹಾಲನ್ನು ಕುಡಿಸೋದು ತುಂಬ ಉತ್ತಮ. ಆದಂತೂ ಮಗುವಿಗೂ ಉತ್ತಮ ಮತ್ತು ಅದಲ್ಲದೆ ತಾಯಿಗೂ ಉತ್ತಮ ಅಂತೇಳಿ ಹೇಳ್ಬೋದು. ಕೆಲವರು 9 ತಿಂಗಳವರೆಗೆ ಕೊಡ್ತಾರೆ, ಅದು ಕೂಡ ಒಳ್ಳೆಯದಂತೇಳಿ ಹೇಳ್ಬೋದು. ಆದಷ್ಟು 1.5 ವರ್ಷಗಳ ಕಾಲ ಅಂದರೆ 18 ತಿಂಗಳ ಕಾಲ ಎದೆ ಹಾಲನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ಈ ಒಂದು ತೊಂದರೆ ಬರೋದಿಲ್ಲ. ಮತ್ತು ಅದಲ್ಲದೆ ಇದರಿಂದ ಹೆಣ್ಣು ಮಕ್ಕಳಲ್ಲಿ ಪಿರಿಯಡ್ಸ್ ಏನಿದೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಮತ್ತು ಅಲ್ಲದೆ ಯಾವುದೇ ರೀತಿಯ ಮುಟ್ಟು ನಿಲ್ಲೋದಾಗಲಿ, ಇದೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಸಂಪೂರ್ಣವಾಗಿ ಕರೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಯಾವುದೇ ರೀತಿಯ ಇದು ಗಂಟುಗಳು ಇಲ್ಲ ಆದ್ರೂ ನಿಮಗೆ ಪೇನ್ ಇದೆ ಅಂತ ಹೇಳಿದರೆ ನೀವು ಈ ತುಳಸಿ ಎಲೆಯನ್ನು ಜಜ್ಜಿಕೊಂಡು ಅದರ ರಸ ಏನಿದೆ ಅದನ್ನು ಮತ್ತು ಅದರ ಜೊಟ್ಟಿಗೆ ಸ್ವಲ್ಪ ನೀವು ಈ ಬೆಳ್ಳುಳ್ಳಿಯನ್ನು, ಒಂದು 2 ಎಸಳು ಬೆಳ್ಳುಳ್ಳಿಯನ್ನು, 5 ಎಲೆ ತುಳಸಿ ಎಲೆಯನ್ನು ತೆಗೆದುಕೊಂಡು ಜಜ್ಜಿ ಅದನ್ನು ನೀವು ಆ ಒಂದು ರಸವನ್ನು ನೀವು ಬ್ರೆಸ್ಟಿಗೆ ಎಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಸ್ತನದ ಭಾಗದಲ್ಲಿ ಅಲ್ಲಿ ನೀವು ಹಚ್ಕೊಂಡ್ರೆ ಆ ಒಂದು ಪೇನು ರಿಲೀವ್ ಆಗುತ್ತೆ. ಇಲ್ಲ ಅದು ರಿಲೀವ್ ಆಗ್ತಾ ಇಲ್ಲ ಮತ್ತು ನನಗೆ ಗಂಟುಗಳು ಕಂಡು ಬರ್ತಾ ಇದೆ ಅಂತಂದರೆ ದಯವಿಟ್ಟು ನೀವು ವೈದ್ಯರ ಹತ್ರ ಹೋಗಬೇಕಾಗುತ್ತೆ. ಈಗ ಈ ಒಂದು ಬೆಳ್ಳುಳ್ಳಿ ಮತ್ತು ಏನು ತುಳಸಿ ಎಲೆಗಳನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀವು ಹಚ್ಕೊಳ್ಳಿ ಅಂತ ಏನು ಹೇಳಿದೆ, ಅದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ಆದಷ್ಟು ಮೊದಲೇ ಭಯ ಪಡ್ಕೊಳ್ಳೋದು, ಆಮೇಲೆ ಕುಗ್ಗು ಹೋಗ್ಬಿಡೋದು, ನನಗೇನೋ ಆಗಿಬಿಟ್ಟಿದೆ, ಅವತ್ತು ಟಿ ವಿಯಲ್ಲಿ ಹೇಳಿದರು ಗಂಟುಗಳಿದ್ರೆ ಕ್ಯಾನ್ಸರ್ ಅಂತ ಹೇಳಿ, ಎಲ್ಲದಕ್ಕೂ ಕ್ಯಾನ್ಸರ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದಷ್ಟು ನೀವು ವೈದ್ಯರ, ಯಾಕಂತಂದರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ, ಆದಷ್ಟು ನೀವು ವೈದ್ಯರ ಹತ್ರ ಹೋಗಿ ಇದನ್ನು ಚೆಕ್ ಮಾಡಿಕೊಂಡು ನಂತರ ಇದಕ್ಕೆ ಬೇರೆ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ. ಸ್ನೇಹಿತರೆ, ಈ ಸ್ತನಗಳ ನೋವು ಬರೋದಕ್ಕೆ ಕಾರಣ ಏನು, ಹಾಗೆ ಈ ನೋವು ಬಂದಾಗ ಯಾವ ಒಂದು ಆಹಾರ ಸೇವನೆ ಅವ್ರು ಮಾಡಬೇಕಾಗುತ್ತೆ, ಏನೊಂದು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಈ ನೋವು ಬಂದಾಗ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ 1-2 ಮನೆ ಔಷಧಗಳನ್ನ ತಯಾರಿಸ್ಕೊಳ್ಬೋದು ಅನ್ನೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಮಲ್ಲಿಗೆ ಹೂವು, ಶ್ರೀಗಂಧದ ಪುಡಿ, ಅರಿಶಿಣದ ಪುಡಿ, ತುಳಸಿ ಎಲೆ ಹಾಗೂ ಕೊಬ್ಬರಿ ಎಣ್ಣೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಒಂದು ಕುಟಾಣಿಗೆ ಶ್ರೀಗಂಧದ ಪುಡಿ, ತುಳಸಿ ಎಲೆ, ಅರಿಶಿಣ ಹಾಗೂ ಮಲ್ಲಿಗೆಯನ್ನು ಹಾಕ್ಕೊಂಡು ನಾವು ಜಜ್ಕೊಳ್ಬೇಕು. ಬನ್ನಿ ಅದು ಎಷ್ಟು ಹಾಕಬೇಕು, ಎಷ್ಟು ಪ್ರಪೋರ್ಷನಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಪ್ರಮಾಣವನ್ನು. ಒಂದು 8ರಿಂದ 10 ಎಲೆಗಳು, ತುಳಸಿ ಎಲೆಗಳು ಮತ್ತು
ಒಂದು 10ರಿಂದ 15 ಮಲ್ಲಿಗೆ ಹೂವು. ನೋಡಿ, ಮಲ್ಲಿಗೆ ಹೂವಿನಲ್ಲಿ ಸ್ತನಗಳ ನೋವು ಬಂದಾಗ ಮುಖ್ಯವಾಗಿ ಈ ಬಾಣಂತಿಯರಿಗೆ ಹಾಲು ಹೆಚ್ಚಾದಾಗ ಈ ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ, ನಿಮಗೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬೋದು. ಈಗ ಇದಕ್ಕೆ ನಾವು ಶ್ರೀಗಂಧದ ಪುಡಿ ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಒಂದು ಚಿಟಿಕೆಯಷ್ಟು, ಚಿಟಿಕೆಗಿಂತ ಸ್ವಲ್ಪ ಹೆಚ್ಚು ತೊಗೊಂಡಿದ್ದೀನಿ ಅರಿಶಿಣದ ಪುಡಿ ಮತ್ತು ಶ್ರೀಗಂಧದ ಪುಡಿಯನ್ನು ತೆಗೆದುಕೊಳ್ಬೇಕು. ಅದನ್ನು ಅಷ್ಟೇ, ಈಗ ನಾವೆಷ್ಟು ಅರಿಶಿಣದ ಪುಡಿಯನ್ನು ತೆಗೆದುಕೊಂಡು ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು. ಮಲ್ಲಿಗೆ ಹೂವು ಬರೀ ಮುಡಿಲಿಕ್ಕಷ್ಟೇ ಚಂದ ಅಲ್ಲ, ಅದರಲ್ಲಿ ಎಷ್ಟು ಒಂದು ಔಷಧೀಯ ಗುಣ ಇದೆ ಅಂತ ಕೂಡ ತಿಳ್ಕೊಂಬೋದು. ನೋಡಿ, ಅದು ತುಳಸಿ ಎಲೆ ಜೊತೆಗೆ ಸೇರಿಕೊಂಡಾಗ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಮತ್ತು ಇದು ಅಷ್ಟೇ ಅಲ್ಲ, ಈ ಮಲ್ಲಿಗೆ ಹೂವನ್ನು ಹಾಲಿನಲ್ಲಿ ಹಾಕ್ಕೊಂಬಿಟ್ಟು, ಮಲ್ಲಿಗೆ ಹೂವನ್ನು ಜಜ್ಜಿ ಒಂದು 5ರಿಂದ 10 ಮಲ್ಲಿಗೆ ಹೂವನ್ನು ಜಜ್ಕೊಂಡ್ಬಿಟ್ಟು ಹಾಲಿನಲ್ಲಿ ಹಾಕಿ ಕುಡಿಯೋದ್ರಿಂದ ಈ ಸ್ತನಗಳಲ್ಲಿ ಏನೋ ಒಂದು ತೊಂದರೆ, ನೋವು ಬರುತ್ತೆ ಈ ಒಂದು ಬಾಣಂತಿಯರಿಗೆ, ಆ ಒಂದು ತೊಂದರೆಯಿಂದ ಅವರು ಹೊರಗೆ ಬರ್ಬೋದು. ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದು ಕೊಡುವಂಥ ಈ ಒಂದು ಪ್ರಯೋಗ ಏನಿದೆ, ಇದನ್ನು ಮನೆಯಲ್ಲಿ ಮಾಡಿ ಅದರ ಉಪಯೋಗಗಳನ್ನು ನೀವೆಲ್ಲ ತೆಗೆದುಕೊಳ್ಬೋದು. ಮತ್ತು ಹೆಚ್ಚು ಬಾಣಂತಿಯರಿಗೆ ಇದು ಉಪಯೋಗ ಆಗುತ್ತೆ ಅಂದಮೇಲೆ ಬಾಣಂತಿಯರು ಹೆಚ್ಚು ನಮಗೆ ಪತ್ರವನ್ನು ಬರೆದು ತಿಳಿಸ್ಬೇಕು, ಹೇಗಾಯಿತು, ಅವರಿಗೆ ಯಾವ ರೀತಿಯ ಈ ಒಂದು ಸಲಹೆ ಉಪಯೋಗಕ್ಕೆ ಬಂತು ಅಂತ ಹೇಳಿ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಒಂದು ತೈಲವನ್ನು ನಾವೇನು ತಯಾರಿಸ್ತಾ ಇದ್ದೀವಿ, ಇದು ತುಂಬ ಉಪಯುಕ್ತವಾದಂಥದ್ದು. ಈಗ ನಾನು ಹೇಳಿದೆ, ಈ ಸ್ತನಗಳಲ್ಲಿ ಹೆಚ್ಚು ಹಾಲು ಉತ್ಪತ್ತಿ ಆದಾಗ ಅದನ್ನು ಆ ಒಂದು ಮಗುವಿಗೆ ಕೊಡಲಾರದೆ ಅದು ಹಾಗೆ ಹೋಗ್ತಾ ಇರುವಾಗ ಕೂಡ ಅದನ್ನು ನೀವು ತಡೀಲಿಕ್ಕೆ ಇದನ್ನು ನೀವು ಅಪ್ಲೈ ಮಾಡಿದಾಗ ಅದು ಕೂಡ ನಿಂತು ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಹೆಚ್ಚು ಪೇನ್ ಆಗ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈಗ ಇದು ಸಿದ್ಧವಾಗಿದೆ. ಅದರ ಪೇಸ್ಟನ್ನು ನೀವು ಒಂದು ಸ್ಪೂನ್ನಲ್ಲಿ, ಅದು ಈಗ ರೆಡಿಯಾಗಿದೆ. ಈಗ ಮೊದಲಿಗೆ ಒಂದು ಸ್ವಲ್ಪ ಕಾದ ಬಾಣಲೆಗೆ ನಾವು ಏನು ಹಾಕ್ಕೊಳ್ಬೇಕೀಗ, ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಒಂದು 3 ಚಮಚದಷ್ಟು ಕೊಬ್ಬರಿ ಎಣ್ಣೆ. ಈ ತುಳಸಿ ಎಲೆ, ಶ್ರೀಗಂಧದ ಪುಡಿ ಮತ್ತು ಅರಿಶಿಣದಿಂದ ತಯಾರಿಸಿದಂಥ ಈ ಮಲ್ಲಿಗೆ ಹೂವನ್ನು ಹಾಕಿ ಬೆರೆಸಿ ನಾವು ಮಾಡಿದಂಥದ್ದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ಥರ ನಾವು ಇದನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಳ್ಬೇಕು. ಮತ್ತು ಇದು ಏನು ನೊರೆ ಬರ್ತಾ ಇದೆ, ಇದು ಕ್ರಮೇಣವಾಗಿ ನಾವು ಆಫ್ ಮಾಡಿಕೊಂಡ್ರೆ, ಉರಿಯನ್ನು ಆಫ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇದು ಕಡಿಮೆ ಆಗುತ್ತೆ. ಇದನ್ನು ನಾವು ಒಂದು ಬೊಟ್ಲಿಗೆ ಹಾಕ್ಕೊಳ್ಬೇಕು. ಇದನ್ನು ಸೋಸುವಂಥ ಅಥವಾ ನಾವೇನು ಫಿಲ್ಟರ್ ಮಾಡ್ಕೊಳ್ಬೇಕು, ಸೋಸುವಂಥದ್ದನ್ನು ಏನಿದೆ ಅದೇನು ಅವಶ್ಯಕತೆ ಇಲ್ಲ. ಇದನ್ನು ಹಾಗೇ ಬಳಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ನೋಡಿ, ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಬಿಸಿಯಾಗಿ ಮಾತ್ರ ಹಚ್ಚಲಿಕ್ಕೆ ಹೋಗಬಾರ್ದು, ಇದು ತಣ್ಣಗಾದ ಮೇಲೆ ಹಚ್ಚೋದು ತುಂಬ ಉತ್ತಮವಾದಂಥದ್ದು. ಈಗ ನೋಡಿ, ನೊರೆ ಹೋಗಿದೆ. ಇದನ್ನು ತಣ್ಣಗಾದ ಮೇಲೆ ಇದನ್ನು ನಾವು ಸ್ತನದ ಮೇಲೆ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಇದು ತಣ್ಣಗಾದ್ಮೇಲೆ ಇದೇನು ನೊರೆ ಇದೆ, ಇನ್ನೂ ಏನು ಸ್ವಲ್ಪ ನೊರೆ ಉಳಿದಿದೆ, ಅದು ಕೂಡ ಹೊರಟೋಗುತ್ತೆ. ನೋಡಿ, ಮಲ್ಲಿಗೆ ಹೂವಿನಿಂದ ಮಾಡಿದಂಥ ಈ ಒಂದು ತೈಲ ಈಗ ಕೊಬ್ಬರಿ ಎಣ್ಣೆಯಲ್ಲಿ ತಯಾರಿಸಿದ್ದೀವಿ. ಆ ಒಂದು ತೈಲ ಈಗ ಸಿದ್ಧವಾಗಿದೆ. ಇದನ್ನು ವೀಕ್ಷಕರೇ ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸ್ತನಗಳ ನೋವಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಮಲ್ಲಿಗೆ ಹೂವು, ಶ್ರೀಗಂಧದ ಪುಡಿ, ಅರಿಶಿನ, ತುಳಸಿ ಎಲೆ ಮತ್ತು ಕೊಬ್ಬರಿ ಎಣ್ಣೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ತುಳಸಿ ಎಲೆ, ಮಲ್ಲಿಗೆ ಹೂವು, ಅರಿಶಿನ ಮತ್ತು ಶ್ರೀಗಂಧದ ಪುಡಿಯನ್ನು ಹಾಕಿ ಕುಟ್ಟಿಕೊಳ್ಳಿ. ನಂತರ ಕಾದ ಪಾತ್ರೆಗೆ ಕೊಬ್ಬರಿ ಎಣ್ಣೆ, ಜಜ್ಜಿದ ಮಿಶ್ರಣವನ್ನು ಹಾಕಿ ಬೆರೆಸಿದರೆ ಸ್ತನಗಳ ನೋವಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ಸ್ತನಗಳ ನೋವು ಬಂದಾಗ ಮತ್ತೊಂದು ಸರಳವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ದಾಸವಾಳದ ಹೂವು, ಕೊಬ್ಬರಿ ಎಣ್ಣೆ, ಬಾಳೆಕಾಯಿ ಹಾಗೂ ಕೇಸರಿ ಪುಡಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲು ಕುಟಾಣಿಗೆ ಈ ಬಾಳೆಕಾಯಿ, ಇದನ್ನು ನಾವು ಸಿಪ್ಪೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಸ್ವಲ್ಪ ಹಣ್ಣಾಗಿದೆ, ಇದರ ಸಿಪ್ಪೆಯನ್ನು ತೆಗಿತಾ ಇದ್ದೀವಿ. ಈ ರೀತಿ ಸಿಪ್ಪೆಯನ್ನು ತೆಗೆದು ಬಾಳೆಹಣ್ಣಿನ ಸ್ಲೈಸನ್ನು ಹಾಕ್ಕೊಳ್ಬೇಕು ಈ ಥರ. ಇದಕ್ಕೆ ನಾವು ಕೇಸರಿ ಪುಡಿಯನ್ನು, ಒಂದು ಚಿಟಿಕೆಯಷ್ಟು ಕೇಸರಿ ಪುಡಿಯನ್ನು
ಹಾಕ್ಕೊಳ್ಬೇಕು. ಕೇಸರ್ ಅಂತ ಹೇಳಿ ಇಂಗ್ಲೀಷ್ ನಾವು ನೋಡಿರ್ಬೋದು, ನೀವು ಸ್ಯಾಫ್ರಾನ್ ಅಂತ ಹೇಳ್ತೀವಿ, ಕೇಸರ್ ಅಂತ ಹೇಳಿಬಿಟ್ಟು ಹಿಂದಿಯಲ್ಲಿ ಹೇಳ್ತಾರೆ. ಇದು ಕೇಸರ ಪುಡಿ ನಾವು ಪುಡಿಯನ್ನು ಮಾಡ್ಕೊಂಡಿರೋಂಥದ್ದು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು 5ರಿಂದ 6 ದಾಸವಾಳದ ದಳಗಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಾವು ದಾಸವಾಳದ ಎಲೆ ಹಾಗೂ ಬಾಳೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾವಾಗ ಈ ಸ್ತನಗಳಿಗೆ ನೋವು ಬಂದು ಅದು ಒಂಥರ ಊತ ಬಂದರೆ ಅದಕ್ಕೆ ನಾವು ಆ ಒಂದು ಸಮಯದಲ್ಲಿ ಇಂಥ ಒಂದು ತೈಲವನ್ನು ಯೂಸ್ ಮಾಡ್ತೀವಿ. ಈ ಒಂದು ತೈಲದಿಂದ ಸ್ತನಗಳಲ್ಲಿ ಏನಾದರೂ ಜಾಸ್ತಿ ಬಾವು ಬಂದಿದ್ದರೆ, ನೋವು ಹೆಚ್ಚಾಗಿದ್ದರೆ ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಅದಲ್ಲದೆ ಇದು ಗಂಡಸರಿಗೂ ಕೂಡ ಹೆಚ್ಚಾಗಿ ಯೂಸ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಕೆಲವೊಂದು ಈ ಮುಖ್ಯವಾಗಿ ಗಂಟುಗಳಾದಾಗ, ಗಂಡಸರಲ್ಲಿ ಎದೆಯಲ್ಲಿ ಗಂಟುಗಳಾದಾಗ ಈ ಒಂದು ಏನು ಪೇಸ್ಟ್ ಇದೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಎಷ್ಟಿರುತ್ತೆ ಅಷ್ಟು ನೀವು ಆ ಒಂದು ಭಾಗದಲ್ಲಿ ಹಚ್ಚಬೇಕಾಗತ್ತೆ. ಆ ಗಂಟುಗಳು ಕ್ರಮೇಣವಾಗಿ ಮಾಯ ಆಗ್ತಾ ಬರುತ್ತೆ. ಮತ್ತು ಅದಲ್ಲದೆ ಇದನ್ನು ನೀವು ಕ್ರಮೇಣವಾಗಿ 30ರಿಂದ 45 ದಿವಸಗಳ ಕಾಲ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ನೀವು ಹಚ್ಕೊಳ್ಬೇಕಾಗತ್ತೆ. ಇದನ್ನು ಈ ಥರ ನೀವು ಹಚ್ಕೊಂಡು ಬಂದರೆ ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ನೀವು ಪಡಿಬೋದು. ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ನಾನು ಸಂಚಿಕೆಯಲ್ಲಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲ ತಿಳಿದುಕೊಂಡಿರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಅದಲ್ಲದೆ ಇವತ್ತಿನ ದಿವಸ ನಾವೇನು ಬಾಳೆಕಾಯಿಯಿಂದ ಮಾಡಿದಂಥ ಒಂದು ಪೇಸ್ಟ್ ಏನಿದೆ ಅದನ್ನು ನಾವು ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಅದರಿಂದ ತೈಲವನ್ನು ತಯಾರಿಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಈಗ ಇದು ಪೇಸ್ಟ್ ರೆಡಿಯಾಗಿದೆ. ಈಗ ಬಾಣಲೆಗೆ ನಾವು ತೈಲವನ್ನು ಅಂದರೆ ಕೊಬ್ಬರಿ ತೈಲವನ್ನು, ಈ ತೆಂಗಿನ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಕೊಬ್ಬರಿ ತೈಲವನ್ನು, ತೆಂಗಿನ ಎಣ್ಣೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ಬೇಕು. ಈಗ ನಾವು ಸಿದ್ಧಪಡಿಸಿದಂಥ ಈ ಬಾಳೆಕಾಯಿ, ದಾಸವಾಳದ ಹೂವು ಹಾಗೂ ಕೇಸರಿ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ತೈಲ ಸ್ವಲ್ಪ ಬಿಸಿ ಆದಮೇಲೆ, ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಆರಿಸ್ಕೊಂಡು ಬಿಡಬೇಕು. ಹೆಚ್ಚು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಹೇಗೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಇದರಲ್ಲಿ ಏನು ನಾವು ಬಾಳೆಕಾಯಿ ಇದೆಲ್ಲ ಎಣ್ಣೆಯಲ್ಲಿ ಹಾಕಿದ್ದೀವಿ, ಇದನ್ನು ಒಂದು 2 ಗಂಟೆಗಳ ಕಾಲ ಹಾಗೆ ಇಟ್ಟು ನಂತರ ಬರೀ ಎಣ್ಣೆಯನ್ನು ಮಾತ್ರ ನಾವು ಯೂಸ್ ಮಾಡಿಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಇದರ ಸತ್ವಗಳು ಆ ಎಣ್ಣೆಯಲ್ಲಿ ಬರಬೇಕು ಇನ್ನು. ಅದಕ್ಕಾಗಿ ನಾವು 2 ಗಂಟೆಗಳ ಕಾಲ ಇದನ್ನು ಹಾಗೆಯೇ ಇಟ್ಕೊಳ್ಬೇಕು. ಮತ್ತು ಈ ಎಣ್ಣೆ ಅಥವಾ ತೈಲಗಳನ್ನು ನಾವೇನು ಮಾಡಿ ತೋರಿಸ್ತಾ ಇರ್ತೀವಿ, ಇದನ್ನು ಆದಷ್ಟು ಪ್ರಯೋಗ ಮಾಡಿ. ನಿಮಗೆ ಆ ತೊಂದರೆ ಇಲ್ಲ ಅಂತಂದ್ರೂ ಪ್ರಯೋಗ ಮಾಡಿ. 1-2 ಟೇಬಲ್ ಸ್ಪೂನಷ್ಟು ಮಾಡಿಕೊಂಡು ಅದನ್ನು ನೀವು ಪ್ರಯೋಗಿಸಿದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು. ಮತ್ತು ನಿಮ್ಮ ಮಕ್ಕಳಿಗೆ ಕೂಡ ನೀವು ಹೇಳ್ಕೊಡ್ಬೋದು. ವೀಕ್ಷಕರೇ, ಇವತ್ತಿನ ದಿವಸ ಈ ಸ್ತನಗಳ ನೋವಿಗೆ ದಾಸವಾಳದ ಹೂವು, ಬಾಳೆಕಾಯಿ ಹಾಗೂ ಈ ಕೇಸರಿ ಪುಡಿ ಮತ್ತು ತೆಂಗಿನ ಎಣ್ಣೆಯಿಂದ ತಯಾರಿಸಿದಂಥ ಈ ತೈಲ ಈಗ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಪ್ರಯೋಗ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸ್ತನಗಳ ನೋವಿಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ದಾಸವಾಳದ ಹೂವು, ಕೇಸರಿ, ಕೊಬ್ಬರಿ ಎಣ್ಣೆ ಮತ್ತು ಬಾಳೆಕಾಯಿ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಬಾಳೆಹಣ್ಣಿನ ಹೋಳು, ಕೇಸರಿ, ದಾಸವಾಳದ ದಳವನ್ನು ಹಾಕಿ ಜಜ್ಜಿಕೊಳ್ಳಿ. ನಂತರ ಪಾತ್ರೆಗೆ ಕೊಬ್ಬರಿ ಎಣ್ಣೆ, ಜಜ್ಜಿಕೊಂಡ ಮಿಶ್ರಣವನ್ನು ಹಾಕಿ ಬೆರೆಸಿದರೆ ಸ್ತನಗಳ